ಸ್ಪ್ರೆಡ್ ಆಫ್ ಟೆಕ್ನಾಲಜಿ ಕ್ರಾಸ್ ದ ಕರಿಕ್ಯುಲಮ್ ಅಂತ ಹೇಳೋದಕ್ಕಿಂತ ಮುಂಚೆ ಒಂದು ಎರಡು ಎಲಿಮೆಂಟ್ಸ್ ಉಳ್ಕೊಂಡಿದೆ, ಹಾಗೆ ಅವರನ್ನು ಸ್ವಲ್ಪ ನೋಡಿ ಆಮೇಲೆ ಆ ವಿಷಯಕ್ಕೆ ಸ್ವಿಚ್ ಆಗೋಣ. ಈಗ ಮೇಡಮ್ ಮಾಡಿದ್ಮೇಲೆ ಆಕ್ಚುಲಿ ಈಗ ಡ್ರಾಮಟೈಸೇಷನ್ ಅಂಡ್ ಆರ್ಟ್ ಎಜುಕೇಶನ್ ಅನ್ನುವಂತಹ ಇಂಟರ್ನಲ್ ಕೋರ್ಸ್ ನಮಗೆ, ಅದ್ರ ಜೊತೆಗೆ ರೀಡಿಂಗ್ ಅಂಡ್ ರಿಫ್ಲೆಕ್ಷನ್ ಆಫ್ ಟೆಕ್ಸ್ಟ್ ಅಂತ ಒಂದು ಇಂಟರ್ನಲ್ ಇದೆ, ಈಗ 50 ಮಾರ್ಕ್ಸ್ಗೆ. The main basic idea of this course is research is saying that Indian readers are very poor. They hardly read ಅನ್ನುವಂತಹ ಒಂದು ಮಾಹಿತಿ ಅಥವಾ ಫೈಂಡಿಂಗ್ ರಿಸರ್ಚ್ ಹೇಳ್ತಾ ಇದೆ. ಅದಕ್ಕೆ the intention of this paper is to make our student teachers to read more and more. What they have to read, how they have to read, that has to be added in this course. That is a speciality. And another thing is, when they read something, actually ಏನನ್ನ ಓದಬೇಕು ಅನ್ನುವಂಥದ್ದು ಸಹ ಕೊಟ್ಟಿದ್ದೀವಿ. We can make use of the different empirical papers, conceptual papers, historical works, policy documents, and even the recommendations of different committees which are related to education. So ಆ ತರದ ಎಲ್ಲ ವಿಶೇಷ ವರದಿಗಳನ್ನ, ರಿಪೋರ್ಟ್ಸ್ಗಳನ್ನ ಮತ್ತು ಆರ್ಟಿಕಲ್ಗಳನ್ನ ಓದುವಂತೆ ಮಾಡುವಂಥದ್ದು ಮೊದಲ ಕಾರ್ಯ. ಬರೀ ಓದುವಂತ ಮಾಡೋದು ಅಷ್ಟೇ ಅಲ್ಲ, ಓದಿದ ಮೇಲೆ they have to reflect something. How reflection comes? Reflection comes by their own opinion. Reflection comes by their intention, attitude, even by their context also. ಅವರ ಅರ್ಥ ಮಾಡಿಕೊಂಡಿರುವಂತಹ ರೀತಿ, ಅವರ ಹಿನ್ನೆಲೆ, ಎಲ್ಲಗಳ ಆಧಾರದ ಮೇಲೆ ಅವರು ಆ ಡಾಕ್ಯುಮೆಂಟ್ ಅನ್ನು ಓದಿಕೊಂಡು ರಿಫ್ಲೆಕ್ಟ್ ಮಾಡಬೇಕಾಗಿರುವಂತದ್ದು ಈ ಪೇಪರ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಅದಕ್ಕೆ ರಿಫ್ಲೆಕ್ಷನ್ ಅನ್ನು ಎಲ್ಲರೂ ಒಂದೇ ತರದಲ್ಲಿ ರಿಫ್ಲೆಕ್ಷನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫಾರ್ ಟೀಚರ್ ಎಜುಕೇಶನ್ ಅನ್ನುವಂಥ ಒಂದು ಡಾಕ್ಯುಮೆಂಟ್ ಬರುತ್ತೆ. ಆ ಡಾಕ್ಯುಮೆಂಟ್ ಅನ್ನು ಕೊಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ತನಗೆ ಬಂದಿರುವಂತಹ ಅರಿವಿನ ಆಧಾರದ ಮೇಲೆ, ತನಗೆ ಅರ್ಥವಾಗಿರುವಂತಹ ಅನುಭವದ ಆಧಾರದ ಮೇಲೆ ಅದನ್ನ ಬರೆಯುವ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಅಲ್ಲಿ ಕ್ರಿಯೇಟಿವಿಟಿಗೆ ಅವಕಾಶ ಇರುತ್ತೆ, ಜೊತೆಗೆ ಸ್ವಂತಿಕೆಗೆ ಅವಕಾಶ ಇರುತ್ತೆ. ಹಾಗಾಗಿ ಎಲ್ಲರೂ ಒಂದೇ ರೀತಿಯಾಗಿರ್ತಕ್ಕಂತಹ ರಿಪೋರ್ಟ್ಸ್ಗಳನ್ನು ಬರೀಬೇಕು ಅನ್ನುವಂಥದ್ದು ಅಲ್ಲ. ರಿಫ್ಲೆಕ್ಷನ್ಸ್ ಡಿಫರ್ ಫ್ರಮ್ ಸ್ಟೂಡೆಂಟ್ ಟು ಸ್ಟೂಡೆಂಟ್ ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿ ಡಿಫರ್ಸ್, each expression differs. So hence it is very essential to make them to read something on different issues, on different policies, and make them to write something based on their experiences, based on their opinions. So that is what reflection is all about. So that is the intention of this paper. And sometimes some of the autobiographies can also be given. For example, ಈಗ ಬೆಸ್ಟ್ ಆಟೋಬಯೋಗ್ರಫಿ ಅಂತ ನಾವು ಹೇಳಿದ್ರೆ ಮಹಾತ್ಮ ಗಾಂಧಿ ಅವರು, ಅದನ್ನು ಕೊಟ್ಟು ಆ ವಿದ್ಯಾರ್ಥಿಗೆ ಎಲ್ಲವನ್ನು ಕೊಡಬೇಕಿದ್ರೆ ಒಂದಿಷ್ಟು ಪಾಠನ ಕೊಟ್ಬಿಟ್ಟು ಅವರಿಗೆ ಏನು ಅನಿಸುತ್ತೆ, ವಾಟ್ ಹಿ ಫೀಲ್ಸ್ ಅನ್ನುವಂತಹ ಎಲಿಮೆಂಟ್ಸ್ ಗಳು ಅದನ್ನು ಬರಬೇಕು. ದಟ್ ಈಸ್ ರಿಫ್ಲೆಕ್ಷನ್. ವಾಟ್ ನಾಟ್ ಮಹಾತ್ಮ ಗಾಂಧೀಜಿ ಹ್ಯಾಸ್ ಟೋಲ್ಡ್, ವಾಟ್ ಯು ಫೀಲ್. ನಿಮ್ಮ ಜೀವನದಲ್ಲಿ ಆ ತರದ ಅನುಭವಗಳಾಗಿದ್ರೆ ಅವುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಿದ್ರೋ, ಪಡ್ತಾ ಇರಲಿಲ್ವೋ, ಹೇಳಿದ್ರೆ ಏನಿತ್ತು, ಹೇಳಬಾರ್ದಾಗಿತ್ತು ಅನ್ನುವಂತಹ ಫೀಲಿಂಗ್ಸ್ ಇದೆಯಲ್ಲ, that is reflection, and that is the basic intention of this paper. So provide the opportunities for reading and get some reflection on different texts. And next one is drama and arts in education. And research is also saying that drama will enhance the learning ability among the learners. If you provide the information through drama, students learn very easily and they learn to a concretized manner. That's the important thing of drama. And I feel if you say a teacher is the best in the classroom, means he has the ability of dramatization. He has the skills of role playing. ಯಾಕೆಂದ್ರೆ ಒಬ್ಬ ಒಳ್ಳೆ ಟೀಚರ್ ಅಲ್ಲಿ ಒಬ್ಬ ಒಳ್ಳೆ ಡ್ರಾಮಟೈಸ್ಟ್ ಇರ್ತಾರೆ. ಯಾರು ತುಂಬಾ ಚೆನ್ನಾಗಿ ಡ್ರಾಮಾ ಮಾಡಕ್ ಬರುತ್ತೋ ಅವ್ರ ಕ್ಲಾಸ್ ರೂಮ್ಸ್ ಗಳನ್ನು ಅಷ್ಟೇ ಚೆನ್ನಾಗಿ ನಿರ್ವಹಣೆ ಮಾಡಕ್ ಬರುತ್ತೆ. And I will correlate also. We are the best than the actors ಅಂತ ಹೇಳ್ತೀವಿ ನಾವು. ಈಗ ಆಕ್ಟರ್ಸ್ ಗಳಿಗೆ ಸಾಕಷ್ಟು ಅವಾರ್ಡ್ಸ್ ಕೊಡ್ತಾರೆ, ವರ್ಷ ಫಿಲ್ಮ್ಗಳು ಬರ್ತವೆ. But teacher is doing the same thing in the classroom because we are the script writers. We don't have any script writer to write and give the dialogues to us. We prepare ourselves, we produce, and we also shoot. We ourselves will be the
in the platform, and sometimes we also handle the situations based on the events, and we don't have any reshoots in the classroom. ಒಂದು ಶಾರ್ಟ್ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಡೈರೆಕ್ಟ್ ಹೇಳ್ತಾರೆ ರೀಶೂಟ್ ಅಂತ ಹೇಳಿ, ಬಟ್ ಟೀಚರ್ ಗೆ ಆತರ ಜೀವನದಲ್ಲಿ ಯಾವತ್ತೂ ರೀಶೂಟ್ಸ್ ಸಿಗೋದಿಲ್ಲ. ವಿ ಆರ್ ದ ಬೆಸ್ಟ್ ಆಕ್ಟರ್ಸ್ ಇನ್ ದ ವರ್ಲ್ಡ್. ಇಫ್ somebody asks me, I will say that is the intention of keeping this paper in the course curriculum, that when we do some drama, it doesn't mean that every time a teacher has to act in the platform. ನೀವು ಕಲಿಸಬೇಕಾಗಿರೋ ರೀತಿನೂ ಪ್ರತಿ ಬಾರಿ ಟೀಚರ್ ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ತಗೊಂಡು ಡ್ರಾಮಾ ಮುಖಾಂತರನೇ ಕಲಿಸಬೇಕು ಅಂತ ಅರ್ಥ ಅಲ್ಲ. You should make your students to understand that drama is an activity wherein students can have an opportunity to express something, to understand something, to go in detail into the activity, to perceive detailedly, and also reflect very easily. That's what the intention of this paper. So ಹಾಗಾಗಿ ಆ ಎಲ್ಲ ಆಕ್ಟಿವಿಟೀಸ್ ಗಳನ್ನ ಮಾಡುವಂತಹ ಒಂದು ಒಳ್ಳೆಯ ಕಾರ್ಯ ಯಾವಾಗುತ್ತೆ ಅಂದ್ರೆ ಡ್ರಾಮಾ ಅನ್ನೋದು ಅನ್ಸ್ಕೊಳ್ಳುತ್ತೆ. ಅದಕ್ಕೆ ತುಂಬಾ ಚೆನ್ನಾಗಿ ಡ್ರಾಮಟೈಸೇಷನ್ ಮಾಡುವಂತವರನ್ನ ಕರೆದು ಸಹ ನೀವು ಆ ಈವೆಂಟ್ಸ್ ಗಳನ್ನ ಮಾಡಬಹುದು. The intention is making them to play the different roles in the classroom, not as a film actors. We are also playing some roles. When we teach something, we play different roles. When we guide our students, we play different roles. When we suggest something, we play different roles. When we monitor the class, we have to play different roles. So that is the intention of this paper. And not only, and some teachers are very introvert. ತುಂಬಾ ಒಳಗೊಳಗೆ ಯೋಚನೆ ಮಾಡ್ಕೊಂಡಿರ್ತಾರೆ, ತುಂಬಾ ಎಕ್ಸ್ಪ್ರೆಸಿವ್ ಆಗಿರಲ್ಲ, ಶೇರ್ ಮಾಡ್ಕೊಳ್ಳಲ್ಲ. ಅಂತಹ ವಿದ್ಯಾರ್ಥಿಗಳಿಗೂ ಸಹ ಇದು ಸಹಾಯ ಆಗುತ್ತೆ. When you start learning drama, you can express easily, you can mingle with your friends or in the group, you can share your views, and not only that, you can receive others' views also very easily. That kind of synchronous role playing or synchronous activities come into the play. Hence, drama is very essential for a teacher, and that too NCT has thought to have it in the teacher education system, and that is the basic intention of keeping this paper. And next is arts. Art means it's a way of expression. Way of expression ಅಂತ ನಾವು ಹೇಳ್ತೀವಿ. aesthetic sense ಅನ್ನು ಡೆವಲಪ್ ಮಾಡೋದಕ್ಕೆ ನಮಗೆ ಆರ್ಟ್ ಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ ಆರ್ಟ್ ಶುಡ್ ಕಮ್ ಫ್ರಮ್ ಹಾರ್ಟ್ ಅಂತ. ಆರ್ಟ್ ಅನ್ನೋದು ಎಲ್ಲ ಹೊರಗಡೆಯಿಂದ ಬರುವಂತದ್ದಲ್ಲ, it should come from heart. So that attitude has to be developed. So that is the intention of keeping art in the curriculum. So it has been combined, arts and drama. They go simultaneously normally. Many times they go simultaneously. ಆ ತರದ ಆಕ್ಟಿವಿಟೀಸ್ ಗಳನ್ನ ಹಾಕೊಂಡು ನೀವು ಅವರಲ್ಲಿ ಆ ಪ್ರವೃತ್ತಿನ ಬೆಳೆಸೋ ಪ್ರಯತ್ನ ಮಾಡುವಂತಹ ಯಾವುದೇ ತರಹದ ಚಟುವಟಿಕೆಗಳು ಸಹ ಇದರ ಅಂಡರಲ್ಲಿ ಹಾಕೊಳ್ಬಹುದು. So that is drama and art in education. And next is understanding the self. It's also another paper we have, probably in the third semester. And we say that, and many times actually the dean of the faculty of Davangere University, he has rightly mentioned, he has quoted he narrated a story yesterday. Management alli ನಾನು ಒಬ್ಬರನ್ನ ಬೇರೆ ಯಾರ ಬಗ್ಗೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ, ನನ್ನ ಬಗ್ಗೆ ನಾನು ಯೋಚನೆ ಮಾಡಿಕೊಂಡ್ರೆ ಸಾಕು ಅನ್ನುವಂತ ಒಬ್ಬ ವಿದ್ಯಾರ್ಥಿಗೆ ಈಗ ಅವಕಾಶಗಳು ಸಿಗ್ತಾ ಇಲ್ಲ. ಅದೇ ರೀತಿ ಎಜುಕೇಶನ್ ಅನ್ನು ಸಹ ನೀವು ಕೋರಿಲೇಟ್ ಮಾಡ್ಕೋಬಹುದು. ನಾವು ಏನು ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನಾನು ಚೆನ್ನಾಗಿ ಓದ್ಕೊಂಡ್ಬಿಟ್ರೆ ಸಾಕು, ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಪಾಠ ಮಾಡಿದ್ರೆ ಸಾಕು, ನನಗೆ ಬೇರೆ ಟೀಚರ್ಸ್ಗಳ ಸಂಬಂಧ ಬೇಡ, ಬೇರೆ ಟೀಚರ್ಸ್ ಜೊತೆ ಕೂತ್ಕೊಂಡು ನಾನು ವಿಷಯವನ್ನು ವಿನಿಮಯ ಮಾಡ್ಕೊಳ್ಳೋದು ಪರವಾಗಿಲ್ಲ ಅನ್ನುವಂತಹ ಮನೋಭಾವನೆಗೆ ಟೀಚರ್ಸ್ ಬಂದಿದ್ದಾರೆ. Then what is understanding self? Sometimes it is very essential to understand what I am. That's a basic thing. ಅದಕ್ಕೆ ನಮ್ಮನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳದೇನೆ ಬೇರೆಯವರಿಗೆ ನಾವು ಬೇರೆಯವರನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೈಕಾಲಜಿ ಹೇಳುತ್ತೆ it's very difficult to understand other person unless you understand yourself. What do you mean by understanding self? It is understanding the strengths, weaknesses of a person. I should know what kind of strengths I have. I may be a good writer, I may be an excellent speaker, I may be a good counselor, and I may be a good leader. And I may be having some of the limitations also. Bega kova ಮಾಡ್ಕೊಳ್ತೀನಿ, maybe my limitation. I will not receive others' words, maybe my limitation. ಈ ತರದ limitations ಗಳು ಇರ್ತವೆ.
ಯಾಕೆ ಎರಡು ಗೊತ್ತಾಗಬೇಕಾಗಿದೆ ಟೀಚರ್ಗೆ ಅಂದ್ರೆ unless you work out on those things you cannot modify yourself. In some of the areas there is a need to modification by the teacher, hence the understanding self is very important. I will quote an example for you. For example, think that I am dealing with parents. How am I to be with them? That's very important. Parents jothe iddaga nanu handle ಮಾಡಬೇಕು. Who I am and what is my role in handling the parents. If I go to a principal, how I should be with a principal. What is my role in transacting with a principal. If I be in the ನನ್ನ ಸ್ನೇಹಿತರ ಜೊತೆ ಇದ್ದಾಗ ಅಥವಾ ನನ್ನ ಕೊಲೀಗ್ಸ್ ಜೊತೆ ಇದ್ದಾಗ ಯಾವ ರೀತಿಯಾಗಿರ್ತಕ್ಕಂತಹ ಬಿಹೇವಿಯರ್ ನಾನು ತೋರಿಸಬೇಕು, ನಾನು ಹೇಗಿರಬೇಕು ಅನ್ನುವಂತಹ ಅರಿವು ಶಿಕ್ಷಕನಿಗೆ ಆಗಬೇಕಾಗಿದೆ. Unless we understand it, we cannot expect a teamwork. In fact, teaching learning process is not only related to that particular person or not only related to a single teacher. It's an activity wherein all the teachers combinedly work and help the learner to progress in the learning process. So hence it is very essential to work in a collaborative manner. So understanding self will help us to do that activity. ಆಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ನೋಡಿ ಬೇಕಿದೆ ಕ್ಲಾಸ್ ರೂಮ್ ಅಲ್ಲಿ ಹೇಗಿರಬೇಕು ಅನ್ನುವಂತಹ ಅರಿವು ಕೂಡ ಅವರಿಗೆ ಇರಲಿಲ್ಲ. ಅಥವಾ ಒಂದು ರೂಮಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅಂದ್ರೆ ಏನ್ ಕೇಳಬೇಕು ಅನ್ನುವಂಥದ್ದು ಗೊತ್ತಿಲ್ಲ. ಅಥವಾ ದೊಡ್ಡವರು ಬಂದಾಗ ಅಥವಾ ಚರ್ಚೆ ಮಾಡಬೇಕಾದ್ರೆ ವಾಟ್ ಐ ಹ್ಯಾವ್ ಟು ಡೂ, ಹೌ ಐ ಹ್ಯಾವ್ ಟು ರೆಸ್ಪಾಂಡ್, ಹೌ ಐ ಹ್ಯಾವ್ ಟು ರಿಸೀವ್ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ದಟ್ ಈಸ್ ಆಲ್ ಕಮ್ಸ್ ಅಂಡರ್ ಅಂಡರ್ಸ್ಟ್ಯಾಂಡಿಂಗ್ ದ ಸೆಲ್ಫ್. And sometimes most of the teachers are not ready to accept the lacunas or the suggestions given by us. ನಾನು ಹೇಳಿದ್ದೇ ಸರಿ ಅನ್ನುವಂತಹ ಭಾವನೆ ತುಂಬಾ ಜನರಲ್ಲಿ ನಮಗೆ ಆಸಕ್ತಾಗಿದೆ. ಹಾಗಾಗಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಪ್ರಮೇಯಗಳು ಬಹಳ ಕಡಿಮೆ ಆಗ್ತಾ ಇದೆ, ಪ್ರಯತ್ನಗಳು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಆ ಸೆಲ್ಫ್ ಅನ್ನುವಂಥದ್ದು ಗೊತ್ತಾಗಲಿ. and unless he understands what he is, he will not come to know why he is a teacher. There is a big role of a teacher in the society and what he has to do for the society, what he has to do for individual learner, that is also understanding the self. And most of the time what we do, we just teach in the classroom and we never bother about any counseling, any guidance, any individual attention in the classroom. But that is not the teaching process and that is not a role of a teacher even. ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ನಾನು ಯಾಕೆ ಶಿಕ್ಷಕನಾಗಿದ್ದೀನಿ, ನನ್ನ ಪಾತ್ರ ಏನಿದೆ ಪ್ರತಿಯೊಂದು ಜೀವನದಲ್ಲಿ, ವಿದ್ಯಾರ್ಥಿಗಳ ಜೀವನದಲ್ಲಿ ನಾನು ಏನು ಮಾಡಬೇಕಾಗಿದೆ, ನನ್ನ ಕಾರ್ಯಗಳೇನು ಅನ್ನುವಂತಹ ಅರ್ಥ ಗ್ರಹಿಸಿಕೊಳ್ಳೋದು ಸಹ ಸೆಲ್ಫ್ ಅಲ್ಲಿ ಬರುತ್ತೆ. Unless I understand, I will not do those activities. So these are the aspects which have been included in that paper, and you can have number of activities. And we talk about professions. Profession ಇದೆ, ನಮ್ಮ profession ಇದೆ ಅಂತ ಹೇಳ್ತಾ ಇದ್ದೀವಿ. ಆದರೆ ನಿಜವಾಗ್ಲೂ profession ಅಂದ್ರೆ ಏನು ಅನ್ನುವಂತಹ ಪರಿಕಲ್ಪನೆ ಮೂಡಿಸಬೇಕಾಗಿರೋದು ಈ ಪೇಪರ್ ಅಲ್ಲಿ. What we are, why we are. And one thing I will tell you, ಇಡೀ ಭೂಮಿಯಲ್ಲಿ ಅತಿ ಮುಖ್ಯವಾಗಿರತಕ್ಕಂಥ ಜವಾಬ್ದಾರಿ ನಮ್ದಿದೆ. ಯಾಕೆಂದ್ರೆ ನಾವು ಮಷೀನ್ಸ್ ಗಳನ್ನ ತಯಾರು ಮಾಡ್ತಾ ಇಲ್ಲ, ಮನುಷ್ಯರನ್ನ ತಯಾರು ಮಾಡ್ತಾ ಇದ್ದೀವಿ. And nobody in the world has got this opportunity rather than teachers. Hence we call teaching profession is the best profession. You can create any kind of a student to the world, not only to the Karnataka or to the Davangere, to the entire world. You are releasing a good teacher who can train in turn to the number of students. So hence that professionalism aspect is also important in this paper. So that is the understanding self, and based on that we have also given some activities like sharing case studies, biographies, and watching a movie. That would be the new approach we can have. Just like we have good films like Tare Zameen Par. Try to show it in the classroom and ask themselves why Amir Khan is a very good teacher in the film. Why do you call him as a good teacher? If you want him, if you say he is a good teacher, what kind of qualities he has? Let them list out. If they list out properly, they also follow when they go to the classrooms. So this is how understanding self activities will help in analyzing those behaviors and analyzing themselves also by the
by those activities, as I said, and whatever they do, let them write it in reflective journals. If they feel something, if they want to share something, if they opine something, means let them write it in the journals, and that journal will be called as a reflective journal. Very simple. And most of the time we are using that word reflective, try to make them to give something, express something, elicit something. So before that, imbibing is also a very good aspect. Unless they imbibe, unless they have it, they cannot reflect it. So that is the intention, and we have also listed some of the activities, the main objectives, broad methodologies you can have for that course. So this is the basic idea of understanding the subject. Hopefully you got it, and you can work out in your groups also. About yoga and reference to yoga, both are added. Yoga elements, yes. That is for mental and physical purification, not for just being fit. I say it's a purification of mind through some physical jerks and yoga, and that's what we are doing all over the world, isn't it? So ಆ ತರದ ರಿಲೇಟೆಡ್ ಆಗಿರುವಂತಹ ಆಕ್ಟಿವಿಟೀಸ್ ಗಳನ್ನು ನೀವು ಅವರಿಗೆ ಕೊಡಿ. ಪ್ರತಿ ಬಾರಿ ಯೋಗನೇ ಮಾಡಿಸಬೇಕು ಅನ್ನುವಂಥದ್ದಲ್ಲ. You just tell them why it is important, and if possible, try to invite some of the experts like pranayama that will be useful for enhancing the concentration. So concentration is very much required for reading. So these are some of the special yogas we have, and those yogas can be trained, can be oriented to the student teachers so that they can use in the real life. So that is the basic thing of yoga. And next I will switch over to